ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 17ನೇ ಅಧ್ಯಾಯ. 17ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಬಹಳಷ್ಟು ಕಲಿಯುವಂಥ ವಿಷಯಗಳಿದೆ ಮತ್ತು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇ ವಚನದಲ್ಲಿ ಈ ರೀತಿಯಾಗಿದೆ: ಯಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿದೆ. ವಾವ್! ಅಂದರೆ ಪರಲೋಕದಲ್ಲಿ ಪೆನ್ ಬರೆಯುವಂಥ ಪೆನ್ ಹೇಗಿದೆ ಅಂದರೆ, ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆ, ಡೈಮಂಡ್ ಎಡ್ಜ್ ಪೆನ್ ಅಂತೆ. ಅದು ಮೇಡ್ ಇನ್ ಎಲ್ಲಿ, ಯಾವ ಕಡೆಯಲ್ಲಿ, ಯಾವ ಸ್ಥಳದಲ್ಲಿ ಉಂಟು ಮಾಡಿದರೂ ಗೊತ್ತಿಲ್ಲ. ಮತ್ತು ಪರಲೋಕದಲ್ಲಿ ಪುಸ್ತಕಗಳು ಕೂಡ ಇವೆ ಅಂತೆ. ಪ್ರಕಟಣೆ 20ನೇ ಅಧ್ಯಾಯ, ಪುಸ್ತಕಗಳು ತೆರೆಯಲ್ಪಟ್ಟವು. ಆ ಪುಸ್ತಕ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲಿ ಪ್ರಿಂಟ್ ಆಗಿದೆ, ಅಥವಾ ಎಲ್ಲಿ ಅದು ಮುದ್ರಣವಾಗಿದೆ, ಬೈಂಡಿಂಗ್ ಆಗಿದೆ ಗೊತ್ತಿಲ್ಲ. ಬಹುಶಃ ಇದೆಲ್ಲ. ಆದರೆ ಒಂದು ವಿಷಯ ಗೊತ್ತು, ಅದೇನಂತ ಹೇಳಿದರೆ, ಇವೆಲ್ಲ ದೇವರಿಗೆ ಅಸಾಧ್ಯವಾದದ್ದಲ್ಲ. ಯಾಕಂದರೆ ಅದು ಮೇಡ್ ಇನ್ ಹೆವೆನ್, ಪರಲೋಕದಲ್ಲಿ ಉಂಟು ಮಾಡಿದಂಥ ಪೆನ್ನು, ಪರಲೋಕದಲ್ಲಿ ಉಂಟು ಮಾಡಿದಂಥ ಪುಸ್ತಕಗಳು. ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ ಇರ್ತದಂತ್ರಿ. ಆಮೇಲೆ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥವುಗಳ ಪ್ರಕಾರವಾಗಿ ನ್ಯಾಯ ತೀರ್ಪು ಅಂತ ಹೇಳಿಬಿಟ್ಟು ಪ್ರಕಟಣೆ 20ನೇ ಅಧ್ಯಾಯದಲ್ಲಿದೆ. ಸರಿ, ತನ್ನ ಜನರ ಪಾಪದ ಬಗ್ಗೆ ದೇವರು 1ರಿಂದ ಮತ್ತು 4 ವಚನಗಳವರೆಗೆ ಯಹೂದದ ಪಾಪ ಅಂದರೆ ದೇವ ಜನರ ಪಾಪದ ಬಗ್ಗೆ, ಅವರಿಗೆ ಆಗುವ ಶಿಕ್ಷೆಯ ಬಗ್ಗೆ ಮಾತಾಡ್ತಾರೆ. ಆದರೆ 5ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ, ಅದೇನೆಂದರೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು, ಮನುಷ್ಯನನ್ನೇ ನಂಬಿಟ್ಟು, ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು, ಅಂದರೆ ಮನುಷ್ಯನಲ್ಲಿಯೇ ಭರವಸೆ ಇಟ್ಟು, ಟ್ರಸ್ಟಿಂಗ್ ಓನ್ಲಿ ಇನ್ ಪೀಪಲ್, ಯೆಹೋವನನ್ನು ತೊರೆಯುವ, ಬಿಟ್ಟುಬಿಡುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇದು ಯಾರ ಬಗ್ಗೆ ಇದೆ? ವಿಶ್ವಾಸಿಯ ಬಗ್ಗೆ. ಯಾಕಂತ ಹೇಳಿದರೆ, ವಿಶ್ವಾಸಿಗಳು ಕೂಡ ಮನುಷ್ಯರ ಮೇಲೆ ಆತ್ಕೊಳ್ತಾರಲ್ವ, ಆ ರೀತಿಯಾಗಿ ಇದ್ದರೆ, ಪ್ಲಸ್ ಯೆಹೋವನನ್ನು ತೊರೆಯುವ ಅಂದರೆ ಯೆಹೋವನಲ್ಲಿದ್ದಾರೆ, ಯೆಹೋವನನ್ನು ನಂಬಿದ್ದಾರೆ, ಈಗ ಯೆಹೋವನನ್ನು ಬಿಡ್ತಾ ಇದ್ದಾರೆ. ಆ ರೀತಿಯಾಗಿ ಬಿಟ್ಟರೆ ಅಂಥವರಿಗೆ ಶಾಪಗ್ರಸ್ತ. ಅಂಥವರ ಜೀವನದ ಒಂದು ಪಿಕ್ಚರ್ ಇಲ್ಲಿ ಬರೆದಿದೆ. ಅದು 6ನೇ ವಚನ. ಇವನು ಆ ರೀತಿಯಾಗಿ ದೇವರನ್ನು ಬಿಟ್ಟುಬಿಡುವರು ಅಡವಿಯಲ್ಲಿನ ಜಾಲಿ ಮರಕ್ಕೆ, ಜಾಲಿಗೆ ಸಮಾನನು. ಮೊದಲನೇದು ಜಾಲಿ, ಅದು ಭಾಳ ವೈಲ್ಡಾಗಿ ಬೆಳೆದಿರುವಂಥ ಮುಳ್ಳುಗಿಡ. ಅದು ಮುಳ್ಳುಗಿಡ ಇದ್ದ ಹಾಗೆ ಇರ್ತಾರಂತೆ. ಯಾಕಂದರೆ ಮುಳ್ಳುಗಿಡ ನಂತರ ಅವರು ಕ್ರಮೇಣ ಅದನ್ನು ಸುಟ್ಟು ಬಿಡ್ತಾರೆ. 2ನೇದು, ಶುಭ ಸಂಭವಿಸಿದರೂ ಅದನ್ನು ಕಾಣುವುದಿಲ್ಲ, ನೋಡೋದಿಲ್ಲ ಅಂದರೆ ಶುಭವನ್ನು ನೋಡುವುದಿಲ್ಲ. ಹೌದು, ಆ ರೀತಿಯಾಗಿ ಇರುವಂಥ ಒಂದು ವ್ಯಕ್ತಿಯ ಸ್ಥಿತಿ. ದೇವರನ್ನು ಬಿಟ್ಟಂಥವರು ಜಾಲಿ ಮರ. 2ನೇದು, ಶುಭ ಕಾಣೋದಿಲ್ಲ. 3ನೇದು, ಅವರು ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವಂಥ ಸ್ಥಿತಿ, ಲೋನ್ಲಿನೆಸ್. ದೇವರನ್ನು ಬಿಟ್ಟುಬಿಟ್ರೆ ಆ ರೀತಿಯಾಗಿ. ಆದರೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ, ಅದಕ್ಕೆ ತದ್ವಿರುದ್ಧವಾಗಿ
ದೇವರನ್ನು ಭರವಸೆ ಬಿಟ್ಟರೆ ಅಂಥವ್ರು ಹೇಗಿರ್ತಾರೆ ನೋಡೋಣ ಬನ್ನಿರಿ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ, ಜೆರೆಮಾಯ ಚಾಪ್ಟರ್ 17 and verse 8, ಅದರಲ್ಲಿ ಈ ರೀತಿಯಾಗಿದೆ. ಅಥವಾ 7ರಿಂದ ನಾವು ಪ್ರಾರಂಭ ಮಾಡೋಣ, ಭಾಳ ಚೆನ್ನಾಗಿದೆ. ಅದೇನೆಂದರೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ನಂಬಿಕೆ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ, ಭರವಸೆ, not only believing in God but also trusting in God, ಅವನು ಧನ್ಯನು. ಮೊದಲನೇದಾಗಿ ದೇವರಲ್ಲಿ ನಂಬಿಟ್ರೆ ಈಸ್ ಅ ಬ್ಲೆಸ್ಸೆಡ್ ಪರ್ಸನ್. ಇದನ್ನೆಲ್ಲ ಯಾರು ಹೇಳೋದು? ದೇವರೇ ಹೇಳೋದ್ರಿ. ಎಲ್ಲಿದೆ? 5ನೇ ವಚನದಲ್ಲಿ ಯೆಹೋವನೀಗನ್ನುತ್ತಾನೆ. ದೇವರು ಹೇಳಿದ್ದಾರೆ ಏನಂತ? ದೇವರ ಮೇಲೆ ನಂಬಿಕೆ ಇಟ್ಟರಂಥವರು ಧನ್ಯರಂತೆ. ವಾವ್! ಧನ್ಯರು, ಅದಕ್ಕೆ ಒಂದು ಅರ್ಥ ಏನಂದರೆ ಸಂತೋಷವಾಗಿರುವಂಥದ್ದು. ಅವರು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು 8ನೇ ವಚನದಲ್ಲಿ ಬರೆದಿದೆ. ಯಾವ ರೀತಿಯಾಗಿ ದೇವರನ್ನು ನಂಬದಂಥವರು ಜಾಲಿ ಮರದ ಹಾಗಿರ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲಿ ದೇವರನ್ನು ನಂಬಿದಂಥವ್ರು, ದೇವರ ಮೇಲೆ ಭರವಸೆ ಇಟ್ಟಂಥವ್ರು ಹೇಗಿರ್ತಾರೆ? 8ನೇ ವಚನ, ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ, ವಾವ್, ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವ ಜಾಲಿ ಮರ. ಆದರೆ ಇಲ್ಲಿ ಸದಾ ಫಲ ಕೊಡುವಂಥ ಮರ. ವಾವ್! ಸದಾ ಅಂದರೆ ಯಾವಾಗಲೂ ಫಲ ಕೊಡ್ತಾ ಇರುವಂಥ ಮರದ ಹಾಗೆ ಇರಬೇಕಾ? ಸೀಕ್ರೆಟ್. ದೇವರನ್ನು ನಂಬಬೇಕು, ದೇವರಲ್ಲಿ ಭರವಸೆ ಇಡಬೇಕು. ಮತ್ತು ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದರೆ, ಅಂಥವರು ಭಯಪಡದೆ, ನನಗೆ ಭಯ ಅಂತ ಹೇಳ್ಬಿಟ್ಟು ಭಯದ ಜೀವನ ದೇವ್ರ ಚಿತ್ತ ಅಲ್ಲ. ಯಾರೋ ಹೇಳಿದರು 365 ಸಾರಿ ಭಯಪಡಬೇಡ ಎಂಬ ಮಾತು ದೇವರು ಹೇಳಿರೋದರಿಂದ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಧನ್ಯರು. ಹಸುರೆಲೆ, ಅದರ ಬಗ್ಗೆ ಒಂದು ಕಾಮೆಂಟ್ರಿ, ಒಂದು ಮಾತು ಹೇಳಬೇಕು. ಹಸುರೆಲೆ ಅಂದರೆ ಫ್ರೆಶ್ ಆಗಿರ್ತಾರೆ, ಫ್ರೆಶ್ನೆಸ್. ದೇವರಲ್ಲಿ ಬೇರೂರಿರುವಂಥ ವ್ಯಕ್ತಿ, ಆ ವ್ಯಕ್ತಿ ಫ್ರೆಶ್ ಆಗಿರುವಂಥ ವ್ಯಕ್ತಿ ಎಂಬುದಾಗಿ. ಮತ್ತು ಕ್ಷಾಮ ವರ್ಷದಲ್ಲಿಯೂ, ವಾವ್, ಬೇರೆಯವರಿಗೆ ಕ್ಷಾಮ, ಆದರೆ ದೇವರಲ್ಲಿರುವಂಥವರಿಗೆ ಕ್ಷೇಮ. ವಾವ್! ಹೇಗೆ ಕ್ಷೇಮ? ನಿಶ್ಚಿಂತೆಯಾಗಿರ್ತಾರಂತೆ, ರಿಲ್ಯಾಕ್ಸ್ ಆಗಿರ್ತಾರೆ. ಆ ರೀತಿಯಾಗಿರ್ಲಿಕ್ಕೆ ನನಗಿಷ್ಟ. ಯಾಕಂದರೆ ಈ ಪ್ರಾಮಿಸ್ ಯಾರಿಗೆ ಅಂದರೆ, ದೇವರಲ್ಲಿ ನಂಬಿಕೆ ಇಟ್ಟು ಭರವಸೆದಿಂದ ಇರುವಂಥವ್ರಿಗೆ ನಿಶ್ಚಿಂತವಾಗಿರ್ತಾರೆ, ಟೆನ್ಷನ್ ಆಗಲ್ಲ, ಭಯಪಡೋದಿಲ್ಲ. ಅಷ್ಟೇ ಅಲ್ಲ, ಸದಾ ಫಲ ಕೊಡುತ್ತಾ ಇರುವ ಮರದಂತಿರ್ತಾರಂತ್ರಿ. ಆ ರೀತಿಯಾಗಿರ್ಲಿಕ್ಕೆ ನಿಮಗೆ ಇಷ್ಟನಾ? ಸೀಕ್ರೆಟ್ ಏನಿಲ್ಲ, ದೊಡ್ಡ ಸೀಕ್ರೆಟ್ ಏನಿಲ್ಲ. ಯಾಕಂತ ಹೇಳಿದರೆ ದೇವರಲ್ಲಿ, ತಂದೆ ದೇವರಲ್ಲಿ ಭರವಸೆ ಇಟ್ಟು ಆತನನ್ನು ನಂಬುವಂಥವರಿಗೆ. 9ನೇ ವಚನ, ಹೃದಯದ ಬಗ್ಗೆ ಒಂದು ವಿಮರ್ಶೆ ಇಲ್ಲಿದೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಯಾರು ತಿಳ್ಕೊಳ್ತಾರೆ ಹೃದಯವನ್ನು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನೂ ಆಗಿದ್ದಾನೆ. ದೇವರು ಕಾನ್ಸ್ಟೆಂಟ್ಲಿ ಈಸ್ ಚೆಕಿಂಗ್ ಅವರ್ ಹಾರ್ಟ್ಸ್. ಯಾಕೆ? ನಮ್ಮನ್ನು ಬ್ಲೆಸ್ ಮಾಡಬೇಕಂತ ಹೇಳ್ಬಿಟ್ಟು. ಆದ ಕಾರಣ ನಾವು ಕೂಡ ನಮ್ಮ ಹೃದಯವನ್ನು ಶೋಧನೆ ಮಾಡ್ಕೋಬೇಕು. ಹೇಗೆ ಶೋಧನೆ ಮಾಡ್ಕೋಬೇಕಂತ ಹೇಳ್ತೀರಾ? ಒಂದು ವಾಕ್ಯ
ನೆನಪಿಗೆ ಬರ್ತಿದೆ. ಕೀರ್ತನೆಗಳು 139ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಆ ಕೀರ್ತನೆಗಾರನು ಪ್ರೇಯರ್ ಮಾಡ್ತಾನೆ. ಅದು ದಾವಿದನು ಏನಂತ ಪ್ರೇಯರ್ ಮಾಡ್ತಾನೆ ನೋಡೋಣ. ಕೀರ್ತನೆ 139 23ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ಕೀರ್ತನೆ 139:24. ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ಮೇಕ್ ಇಟ್ ಎ ಪ್ರೇಯರ್. ದೇವರೇ, ನನ್ನಲ್ಲಿ ನಿನಗಿಷ್ಟವಿಲ್ಲದಂಥದ್ದು ಏನಾದರೂ ಇದೆಯಾ? ನನ್ನನ್ನು ಪರೀಕ್ಷಿಸು, ನನ್ನ ಹೃದಯ ನೋಡು. ಆ ರೀತಿಯಾಗಿ, ಯಾಕಂದರೆ ಹೃದಯ ಎಲ್ಲಕ್ಕಿಂತಲೂ ವಂಚಕವಾದ, ನಮ್ಮನ್ನು ಮೋಸ ಮಾಡಿಬಿಡ್ತದೆ. ನಮ್ಮನ್ನು ಮೋಸ ಮಾಡುವಂಥದ್ದೇ ನಮ್ಮೊಳಗಿದೆ ಹೃದಯ. ಹಾಗಾದರೆ ಏನು ಪರಿಹಾರ ಏನಂದರೆ ಹೃದಯಕ್ಕೆ ದೇವರ ವಾಕ್ಯವನ್ನು ಹಾಕಬೇಕು, ಶುದ್ಧೀಕರಿಸಬೇಕು. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಹೌದು, ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ನಾವು ದೇವರ ಪವಿತ್ರಾಲಯವಾಗಿಬಿಡ್ತೇವೆ. ನಮ್ಮ ಹೃದಯ ದೇವರ ನಿವಾಸವಾಗಿಬಿಡ್ತದ್ರಿ. ಆ ರೀತಿಯಾಗಿ ನಾವು ಇರಬೇಕಾದ್ರೆ ಒಂದು ಪ್ರೇಯರ್ ಮಾಡಬೇಕು. ಅದು ಪ್ರೇಯರ್ ಏನಂತ ಹೇಳಿದರೆ 14ನೇ ವಚನದಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಪ್ರೇಯರು. ಯೆಹೋವನೇ, ನನ್ನನ್ನು ಸ್ವಸ್ಥಪಡಿಸು, ಆಗ ಸ್ವಸ್ಥನೇ ಆಗುವೆನು. ನನ್ನನ್ನು ರಕ್ಷಿಸು, ಆಗ ರಕ್ಷಿತನೇ ಆಗುವೆನು. ವಾವ್, ಎಷ್ಟು ಗ್ಯಾರಂಟಿ, ಎಷ್ಟು ಭರವಸೆ ಯೆರೆಮೀಯನಿಗಿತ್ತು ನೋಡ್ರಿ. ಹೌದು. ಅನಂತರ ಯೆರೆಮೀಯನ ಒಂದು ಸಾಕ್ಷಿಯ ಬಗ್ಗೆ 16, 17, 18 ವಚನಗಳಲ್ಲಿ ನಾವು ನೋಡ್ತೇವೆ. ಹೌದು, ದೇವರು ನಾಶವನ್ನು, ದೇವಜನರ ಮೇಲೆ ಕೇಡನ್ನು, 17ನೇ ವಚನ, ಕೇಡಿನ ಕಾಲ, ಹಿಂಸೆ, ಅವಮಾನ, ವಿಪರೀತ ಭಂಗ, ನಾಶ, 18ನೇ ವಚನ, ಇವೆಲ್ಲ ಕೊಡುವುದಾಗಿ ತನ್ನ ಜನರಿಗೆ ಕೊಡುವುದಾಗಿ ಹೇಳ್ತಾನೆ ರೀ. ಹಾಗಾದರೆ ಇವುಗಳಿಂದ ಪರಿಹಾರ ಏನಾದರೂ ಇದೆಯಾ? ಈಸ್ ದೇರ್ ಎ ಸೊಲ್ಯೂಷನ್ ಫಾರ್ ಆಲ್ ದಿಸ್ ಪ್ರಾಬ್ಲಮ್ ಆಫ್ ಗಾಡ್ಸ್ ಪೀಪಲ್? ದೇವ ಜನರ ಸಮಸ್ಯೆಗೆ ಇರುವಂಥ ಈ ಏನಾದರೂ ಪರಿಹಾರ ಇದೆಯಾ ಅಂತ ಹೇಳುವಾಗ ದೇವರು ಆಶ್ಚರ್ಯದಿಂದ ಒಂದು ಪರಿಹಾರ ತಗೊಂಡ್ಬರ್ತಿದ್ದಾರೆ. ಏನದು? 19ನೇ ವಚನದಿಂದ 27ನೇ ವಚನದವರೆಗೆ ಒಂದು ಪರಿಹಾರ ದೇವರು ಕೊಟ್ಟಿದ್ದಾರೆ. ಏನದು? ಯಾವುದಕ್ಕೆ ಪರಿಹಾರ? ಯಾವಾಗಲೂ ಪ್ರಾಬ್ಲಮ್, ಅವಿಧೇಯತೆ, ಸಮಸ್ಯೆ, ದ್ರೋಹ, ಪಾಪ, ಅಧರ್ಮ. ಇದಕ್ಕೆ ಪರಿಹಾರ ಏನು? ದೇವರು ಹೇಳ್ತಾರೆ, ಪರಿಹಾರ ನೀನು ಹೇಳು. 21ನೇ ವಚನ ಅದೇನಂತ ಹೇಳಿದರೆ, ಸಬ್ಬತ್ ದಿನದಲ್ಲಿ ಯಾವ ಹೊರೆಯನ್ನು ಹೊರಬೇಡ್ರಿ. ಅಂದರೆ ದೇವರಿಗಾಗಿ ಒಂದು ದಿನ ಇಟ್ಬಿಡ್ರಿ. ಇದು ಪ್ರತ್ಯೇಕವಾಗಿ ಯೆಹೂದ್ಯರಿಗೆ ಹೇಳಿದ್ದು ನೋಡ್ರಿ. ಎಷ್ಟು ಸಾರಿ ಈ ಸಬ್ಬತ್ ದಿನ ಅಂತ ಪದ ಬರ್ತದೆ. 21ನೇ ವಚನ ಸಬ್ಬತ್ ದಿನ, 22ನೇ ವಚನ ಸಬ್ಬತ್ ದಿನ, 24ನೇ ವಚನ ಸಬ್ಬತ್ ದಿನ, 27ನೇ ವಚನ ಸಬ್ಬತ್ ದಿನ. ಹಾಗಾದರೆ ಒಂದು ದಿನ ನನಗೆ ಕೊಡ್ರಿ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ಗಿವ್ ಮೀ ಮೈ ಡೇ. ಎಲ್ಲ ದಿನವೂ ದೇವ್ರ ದಿನವೇ, ಆದರೆ ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ದೇವರು ಒಂದು ದಿನ ನನಗೆ ಕೊಟ್ಟುಬಿಟ್ರಿ. ಸರಿ, ಒಂದು ದಿನ ದೇವರು ಕೊಟ್ಟರೆ ಏನಾಗ್ತದೆ? ಏನಾಗ್ತದ? 25ನೇ ವಚನ, ಆಗ
ದಾವೀದನ ಸಿಂಹಾಸನದೊಡರಾದ ಅರಸರು, ಪ್ರಭುಗಳು ರಥಾಶ್ವಗಳನ್ನೇರಿದವರಾಗಿ ಈ ಪಟ್ಟಣದ ಬಾಗಿಲುಗಳನ್ನು ಪ್ರವೇಶಿಸುವರು. ದೇ ವಿಲ್ ಕಮ್ ಟು ದ ಹೌಸ್ ಆಫ್ ಗಾಡ್. ಅಷ್ಟೇ ಅಲ್ಲ, ಎಲ್ಲರೂ ಇಲ್ಲಿ ಸೇರಿವರು. ವಾವ್, ದೇ ಆಲ್ ವಿಲ್ ಕಮ್ ಟು ದ ಹೌಸ್ ಆಫ್ ಗಾಡ್. ಎರಡನೇದು ಅಷ್ಟೇ ಅಲ್ಲ, ಈ ಪಟ್ಟಣವು ನಿತ್ಯವೂ ನೆಲೆಯಾಗಿರುವುದು. ವಾವ್, ಇಟರ್ನಲ್ ಹ್ಯಾಬಿಟೇಷನ್. ಅಷ್ಟೇ ಅಲ್ಲ, 26ನೇ ವಚನದ ಕೃತಜ್ಞಾರ್ಪಣೆಗಳನ್ನು ಯೆಹೋವನ ಆಲಯಕ್ಕೆ ಜನರು ತೆಗೆದುಕೊಂಡು ಬರುವುದು. ದೇರ್ ವಿಲ್ ಬಿ ಎ ಸೆಲೆಬ್ರೇಷನ್. ಮೊದಲು ಅಂಧಕಾರ ಇತ್ತು, ಪಾಪ ಇತ್ತು, ಅಧರ್ಮ ಇತ್ತು, ಅವಿಧೇಯತೆ ಇತ್ತು, ದೇವರ ಕೋಪ, ಶಾಪ ಇವೆಲ್ಲ ಇತ್ತು. ಇವೆಲ್ಲವನ್ನು ಒಂದು ರೀತಿಯಿಂದ, ಒಂದು ಪರಿಹಾರದಿಂದ ಪರಿಹಾರ ಮಾಡಬೇಕಾದ್ರೆ ಸಬ್ಬತ್, ವಿಶ್ರಾಂತಿ ದಿನದಲ್ಲಿ ದೇವರ ದಿನ ದೇವರಿಗೆ ಕೊಟ್ಬಿಡ್ಬೇಕು. ಇಸ್ರಾಯೇಲರು ಭಾಳ ಸ್ಟ್ರಿಕ್ಟಾಗಿ ಇದನ್ನು ಫಾಲೋ ಮಾಡ್ತಿದ್ರು. ಯಾಕಂದ್ರೆ ದೇವ್ರಿಗೆ ಒಂದು ದಿನ, ಆ ಟೈಮ್ನಲ್ಲಿ ಯಾವ ಕೆಲಸ ಮಾಡಬಾರ್ದು. ಇಲ್ಲಿ ಬರೆದಿದೆಯಾ? ಹೌದು, ನೋಡ್ರಿ 22ನೇ ವಚನ, ಯಾವ ಕೆಲಸವನ್ನು ಮಾಡದಿರ್ರಿ. ಕೆಲವರು ಆ ದಿನನೇ ಫ್ರೀಯಾಗಿ ಇಟ್ಕೊಂಡು ಇರೋದು ಒಂದು ದಿನ, ಉಳಿದ ದಿನ ಕೆಲಸ ಮಾಡ್ತಿರ್ತೀವಿ. ಆ ದಿನ ನಾವೆಲ್ಲ ಇಟ್ಕೊಂಡಿದ್ದೀವಿ ಕೆಲಸಕ್ಕೆ ಅಂತ. ಆದರೆ ದೇವರು ಹೇಳೋದು, ಯಾವ ಕೆಲಸವನ್ನು ಮಾಡದಿರ್ರಿ. ಹಾಗಾದರೆ ಆ ಟೈಮ್ ಪಾಸ್ ಮಾಡೋದು ಹೇಗೆ? 23ನೇ ವಚನ, ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್, ಉಪದೇಶ. ಅದನ್ನು ಹೊಂದಲಿಕ್ಕೆ ಅವರು ಒಪ್ಪಲಿಲ್ಲ. ಆದರೆ ದೇವರು ಹೇಳ್ತಾರೆ, ದೇವರ ದಿನ ದೇವರಿಗೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ಅಂದರೆ ನೋಡೋಣವೇ ಬನ್ನಿರಿ. ಪ್ರಕಟಣೆ, ದ ಬುಕ್ ಆಫ್ ರೆವಲೇಷನ್, ಪ್ರಕಟಣೆ 1ನೇ ಅಧ್ಯಾಯ. ಅಲ್ಲಿ ನೋಡುವಾಗ ಈ ರೀತಿಯಾಗಿ ಒಂದು ವಾಕ್ಯ ಇರುವಂಥದ್ದನ್ನು ಗಮನಿಸಬಹುದು. ಭಾಳ ಅಪರೂಪವಾದಂಥ ಒಂದು ವಾಕ್ಯ. ರೆವಲೇಷನ್ ಚಾಪ್ಟರ್ 1 ಆ್ಯಂಡ್ ವರ್ಸ್ 10, 10ನೇ ವಚನ. ನಾನು, ಇದು ಯೋಹಾನನು ಹೇಳ್ತಾ ಇರೋದು, ನಾನು ಕರ್ತನ ದಿನದಲ್ಲಿ, ಯಾವ ದಿನ ಅಂತೆ? ಕರ್ತನ ದಿನದಲ್ಲಿ. ಓ, ಆ ರೀತಿಯಾಗಿ ಒಂದು ದಿನ ಇದೆಯಾ? ಅದು ಹೊಸ ಒಡಂಬಡಿಕೆಯಲ್ಲಿ ಇದೆ. ದೇವರ ದಿನ, ಕರ್ತನ ದಿನದಲ್ಲಿ. ಮುಂದೆ ಏನಿದೆ? ದೇವರಾತ್ಮವಶನಾಗಿ. ದೇವರ ದಿನ ಅಂತ ಹೇಳ್ಬಿಟ್ಟು ದೇವರಿಗೆ ನಾವು ಕೊಟ್ಟರೆ ದೇವರಾತ್ಮದಿಂದ ತುಂಬಿಸಲ್ಪಡ್ತೇವೆ. ಇನ್ನೊಂದು ಸರಿ ಅದನ್ನು ರಿಪೀಟ್ ಮಾಡ್ತೇನೆ. ವೆನ್ ವಿ ಗಿವ್ ಗಾಡ್ಸ್ ಡೇ ಟು ಗಾಡ್ ಇನ್ ಎ ವೇ ಗಾಡ್ ಪ್ಲೀಸಸ್, ವಿ ವಿಲ್ ಬಿ ಫಿಲ್ಡ್ ವಿತ್ ಗಾಡ್ಸ್ ಹೋಲಿ ಸ್ಪಿರಿಟ್. ಆಮೇಲೆ ಏನಿದೆ? ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. He heard the voice of God. The Lord's day, the Lord's Spirit, and the Lord's voice. ಸರಿ, ಮುಂದೆ ನಾವು ನೋಡೋದಾದರೆ ಸಬ್ಬತ್ ದಿನ, ದೇವರಿಗೆ ಟೈಮ್ ದೇವ್ರಿಗೆ ಕೊಟ್ಬಿಡ್ರಿ, ದೇವ್ರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ರಿ. ಆವಾಗ ದೇವ್ರು ಏನು ಹೇಳ್ತಾರೆ? ನಾನು ಅವರನ್ನು ಬ್ಲೆಸ್ ಮಾಡ್ತೇನೆ, ಆಶೀರ್ವದಿಸ್ತೇನೆ. 27ನೇ ವಚನ, ಯೆರೆಮೀಯ 17:27, ನನ್ನ ಕಡೆಗೆ ಅವರು ತಿರಿಕೊಳ್ಳಬೇಕಂತ ಸಬ್ಬತ್ ದೇವರು ಕೊಟ್ಟಿದ್ದಾನ್ರಿ. ಕೊಡದಿದ್ದರೆ ಏನಾಗ್ತದೆ? ಕಿವಿಗೊಡದೆ ಸಬ್ಬತ್ ದಿನದಲ್ಲಿ ಹೊರೆಯನ್ನು ಹೊತ್ತರೆ ಶಾಪ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.